ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತಿನ ಸಿನಿಮಾ ಸ್ಟೋರಿ ವಿತ್ ಸಿರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ 31 ಡೇಸ್ ಸಿನಿಮಾದ ನಾಯಕ ಹಾಗೂ ನಾಯಕಿ. ಬನ್ನಿ ಅವ್ರ ಜೊತೆನೆ ಮಾತಾಡಿ ಅವ್ರ ಸಿನಿಮಾದ ಪರಿಚಯನ ಮಾಡ್ಕೊಳ್ಳೋಣ. ಹಲೋ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನಿಮ್ಮನ್ನ ಎಲ್ಲೋ ಹಿಂದೆ ಭಾರಿ ಹೆಸರು ಮಾಡಿರೋಂಥ ಫಿಲಮಲ್ಲಿ ನೋಡ್ದಂಗಿದೆ ಅಲ್ಲ? ಅದೇ ನೀವೇ ಹೇಳಬೇಕು. ಅದು ನಮಗಂತೂ ಸಖತ್ ಅಚ್ಚುಮೆಚ್ಚಾಗಿರುವಂಥ ಸಿನಿಮಾ ಜಾಲಿ ಡೇಸ್. ಅದರಲ್ಲಿ ನಮಗೂ ನೋಡಿಗರಿಗೂ ಕೂಡ ತುಂಬ ಕಣ್ಮನ ಮತ್ತು ಮನಸ್ಸನ್ನು ಸೆಳೆದಿರೋಂಥ ಸಿನಿಮಾ, ಜೊತೆಗೆ ನಿಮಗೂ ಬಹಳಷ್ಟು ಹೆಸರು ಮಾಡಿಕೊಟ್ಟಿರೋಂಥ ಸಿನಿಮಾ. ಅದರಲ್ಲಿ ಸ್ಟೂಡೆಂಟು ಅಥವಾ ಇನ್ನೊಂದು ಕ್ಯಾರೆಕ್ಟ್ರು, ಇನ್ನು ಕೆಲವು ಸಿನಿಮಾದಲ್ಲಿ ಲೀಡ್ ರೋಲ್ ಆಗು ಮಾಡಿದ್ದೀರಾ. ಈ ಸಿನಿಮಾ ಅಂದರೆ ಆಲ್ಮೋಸ್ಟ್ ನೀವೊಂದು 7ರಿಂದ 8 ಸಿನಿಮಾ ಮಾಡಿರ್ತೀರಲ್ವಾ? ನಾನು ನಿಮ್ಮನ್ನೊಂದು 7-8 ಸಿನಿಮಾದಲ್ಲಿ ನೋಡಿದ್ದೀನಿ. ಅದರಲ್ಲಿರೋ ಲುಕ್ಕೇ ಬೇರೆ. ಈಗೇನು ಸರ್ ಇನ್ನೂ ಇಷ್ಟು ಹೆಂಗಾಗಿ ಕಾಣ್ತಾ ಇದ್ದೀರಾ? ಜನ ಕೇಳ್ತಾರೆ ಅಂದ್ರೆ ನಮ್ಮನ್ನ ನಾವು ಅಪ್ಡೇಟ್ ಅಂತೀವಲ್ಲ, ಇದಾಗೆ ನಮ್ಮನ್ನ ನಾವು ಹೆಂಗಾಗಿ ತೋರಿಸ್ಕೊಳ್ಳೋದು, ಅದು ಒಂದು ಕಲೆನೇ ಅಲ್ಲ. ಎಲ್ರಿಗೂ ಹೋಗ್ತಾ ಹೋಗ್ತಾ ವಯಸ್ಸು ಕಮ್ಮಿ ಆದ್ರೆ ನಿಮ್ಗೆ ಯಾಕೋ ಜಾಸ್ತಿ ಆಗ್ತಿರೋ ತರ ಕಾಣ್ತಿದೆ ನಮ್ಗೆ. ಆಕ್ಚುಲಿ ಬೇರೆಯವ್ರಿಗೆಲ್ಲ ವಯಸ್ಸು ಜಾಸ್ತಿ ಆಗುತ್ತೆ, ನನಗೆ ಕಮ್ಮಿ ಆಗುತ್ತೆ. ಸೂಪರ್. ಹಾಯ್ ಮೇಡಮ್. ನೀವು ಇದು ಕನ್ನಡದ ಮೊದಲನೇ ಸಿನಿಮಾ? ಕನ್ನಡದಲ್ಲಿ ಫಸ್ಟ್ ಮೂವಿ. ಮತ್ತೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಕನ್ನಡ. ಅದು ನೀವು ತುಳು ಭಾಷೆಯಿಂದ ಬಂದಿದ್ದು ಅಂತ ಕೇಳ್ಪಟ್ಟೆ. ಅಂದ್ರೆ ನಮ್ದು ಗಡಿನಾಡ ಕನ್ನಡಿಗರು ಅಂತ ಬರುತ್ತೆ, ಸೊ ಕನ್ನಡ ಬರುತ್ತಾ? ಮತ್ತೆ ನಮ್ ಸರ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋಂಥವ್ರು. ನೀವು ಮೊದಲನೇ ಸಿನಿಮಾ. ನಮ್ ಸರ್ ಜೊತೆ ಕೋಆರ್ಡಿನೇಷನ್ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು. ಅಂದ್ರೆ ಕಲೀಲಿಕ್ಕೆ ತುಂಬಾ ಸಿಕ್ತು, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಜಾಸ್ತಿ ಇರೋ ಕಾರಣ ನನ್ಗೆ ಹೇಳ್ಕೊಡ್ತಾ ಇದ್ರು. ಸೊ ಅದರಿಂದ ಈ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಯ್ತು. ಲ್ಯಾಂಗ್ವೇಜ್ ಆಗ್ಲಿ, ಆಕ್ಟಿಂಗ್ ಆಗ್ಲಿ ಎಲ್ಲಾನು. ಆಕ್ಚುಲಿ ನಾವು ಈ 31 ಡೇಸ್ ಫಸ್ಟ್ ಇವ್ರಿಗೆ ಕತೆ ಹೇಳಿದ್ಮೇಲೆ, ಆಕ್ಚುಲಿ ಮೂಲತಃ ಇವರು ಕಾಸರಗೋಡು ಅವರು. ಸೊ ಅಲ್ಲಿಂದ ಇವರು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ರು. ಅಂದರೆ ಆ ಟೈಮಲ್ಲಿ ಒಂದು ವಾರ ಬ್ಯಾಂಗ್ಳೂರಲ್ಲಿ ಇದ್ದು, ಸೊ ನಾವು ಇದು ವರ್ಕ್ ಮಾಡಿದ್ದೀವಿ. ಅಂದರೆ ಡೈಲಾಗ್ಸ್ಗಳೆಲ್ಲ ಮುಂಚೆ ರಿಹರ್ಸಲ್ ಮಾಡಿ ಸಾಕಷ್ಟು ಹೋಮ್ವರ್ಕ್ ಮಾಡಿದ್ದೀವಿ. ಸೊ ಆ ಹೋಮ್ವರ್ಕೇ ಇವತ್ತು ನಮಗೆ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ. ನೋಡಬೇಕು ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಮತ್ತೆ 31 ಡೇಸ್ ಈ ಮೂವಿಗೆ ಆ್ಯಕ್ಚುಲ್ ಆಗಿ ನಮ್ಮ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡ್ತಿರೋದೇ 31 ಡೇಸ್. ಅದು ಹೈ ವೋಲ್ಟೇಜ್ ಲವ್ ಅಂತ ಬೇರೆ ಇದೆ, ಒಂದು ಲೋಗೋ, ಅದರಲ್ಲಿ ಬೇರೆ ಬಿರುಕು ಬಿಟ್ಟಿದೆ. ಏನು ಸರ್ ಇದ್ರ ಹಿಂದೆ ಇರೋಂಥ ಗುಟ್ಟೇನಾದರೂ ಇದೆಯಾ? ಆಬ್ವಿಯಸ್ಲಿ ನೋಡಿ, ನೀವು ಇಷ್ಟೊಂದು ಕ್ವಶನ್ ಕೇಳಿದ್ರಿ ಅಂದಮೇಲೆ ಅದು ಇಷ್ಟು ಮಾಡಿದ್ದಕ್ಕೆ ನಾವು ಸಾರ್ಥಕ ಆಯ್ತು ಅನ್ನೋದು ಮೊದಲನೇ ಅರ್ಥ ಮತ್ತೆ ಭಾವ. ನೋಡಿ, ಈಗ ಒಂದು ನೀವು ಹೇಳಿದ್ರಿ ಸೀಲ್ ಹೊಡೆದಿದೆ, ಸೀಲ್ ಬಿರುಕು ಬಿಟ್ಟಿದೆ ಅಂತ ಅಂದ್ರಿ. ಸೊ ಎಲ್ಲ ಸಂಬಂಧಗಳು ಆರಂಭದಲ್ಲಿ ತುಂಬ ಚೆನ್ನಾಗೇ ಇರುತ್ತೆ. ಅದು ಸಾಫ್ಟ್ ಆಗಿದ್ದಾಗ ಅದು ಚೆನ್ನಾಗೇ ಇರುತ್ತೆ. ಯಾವಾಗ ಬಿರುಕು ಬಿಡುತ್ತೆ ಅಂದರೆ ಸ್ವಲ್ಪ ಟೈಮ್ ತಗೋಬೇಕು. ಟೈಮ್ ತಗೊಳ್ಳೋದಂದ್ರೆ ಅರ್ಥ ಏನು? ಸ್ವಲ್ಪ ಒಣಗಬೇಕು. ಹಸಿ ಇದ್ದಾಗ ನಾವು ನಕ್ಕಿದ್ರೂ ಚಂದ, ನಗಾಡಿದ್ರೂ ಚಂದ, ಬೈದ್ರೂ ಚಂದ, ಎಲ್ಲ ಚಂದವೇ. ಆಮೇಲೆ ಆ ಚಂದ ಸ್ವಲ್ಪ ಮಾಸ್ಬೇಕಾದ್ರೆ ಅದು ಮಾಗಬೇಕು ಅಂದರೆ ಅದು ಬೆಳಿಬೇಕು. ಅದು ಬೆಳಗಬೇಕಂದ್ರೆ ಒಣಗಬೇಕು. ಆ ಒಣಗಿದ ಮೇಲೇ ಆ ಬಿರುಕುಗಳು ಬರೋಕ್ಕೆ ಸಾಧ್ಯ. ಸೊ ಆ ಬಿರುಕನ್ನು ನಾವು ಇದ್ರಲ್ಲಿ ತೋರಿಸಿದ್ವಿ ಅಂದರೆ ಎಲ್ಲರ ಜೀವನದಲ್ಲಿ ಇರುವ ವಿಷಯಗಳೇ, ಇದರಲ್ಲಿ ಏನು ಹೊಸದೇನಿಲ್ಲ. ಅದನ್ನೇ ಹೊಸ ರೀತಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಷ್ಟೇ. ಎಲ್ಲರ ಜೀವನದಲ್ಲಿ ಇರೋವಂಥದ್ನೇ ನಿಮ್ಮ ಸಿನಿಮಾ ಮೂಲಕ ಒಂದು ಹೊಸ ರೀತಿಯಲ್ಲಿ. ಯಾಕಂದ್ರೆ ಯಾವಾಗ್ಲೂ ಯಾರೊಬ್ರು ಹೇಳ್ತಾನೆ ಇರ್ತಾರೆ, ಆ ತರ ಬೇಡ, ಯಾರು ಹೇಳದೇ ಇರೋದು ಈ ಪ್ರಪಂಚದಲ್ಲಿ ಹೇಳಕ್ ಆಗೋದಿಲ್ಲ. ಹೇಳಿದ್ದನ್ನೇ ಸ್ವಲ್ಪ ಹೊಸ ರೀತಿಯಲ್ಲಿ ಹೇಳೋದೇ ನಮ್ಮ ಮೇನ್. ನಿಮ್ಮ ಶೈಲಿಯಲ್ಲಿ ನಮ್ಮ ಪ್ರೇಕ್ಷಕರಿಗೆ ತೋರ್ಸೋಕ್ ಹೊರಟಿದ್ದೀರಾ.